ಪ್ರೈಸ್ ದ ಲಾರ್ಡ್. ಪ್ರಿಯ ದೇವ್ರ ಮಕ್ಕಳೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದನೆ ಹೇಳ್ತೇನೆ. ಈ ಸಮಯದಲ್ಲಿ ನಾವು ಒಂದು ವಾಕ್ಯ ಓದ್ಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 11ನೇ ವಚನ. ದೇವ್ರ ನಾಮ ಸ್ತೋತ್ರ. ನಾನೇ ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ. ಆಮೇಲೆ ದೇವ್ರ ನಾಮ ಸ್ತೋತ್ರವಾಗಲಿ. ಪ್ರಿಯ ದೇವ್ರ ಮಕ್ಕಳೇ, ದೇವರೇನಾಗಿದ್ದಾರೆ? ಕುರುಬನಾಗಿದ್ದಾನೆ. ಕುರಿಗಳಿಗೋಸ್ಕರ ಏನು ಮಾಡ್ತಾರಂತೆ? ತನ್ನ ಪ್ರಾಣವನ್ನೇ ಕೊಡುತ್ತಾನಂತೆ. ದೇವ್ರ ನಾಮ ಸ್ತೋತ್ರವಾಗಲಿ. ಅಂಥ ಒಂದು ಪ್ರೀತಿ ಉಳ್ಳ ದೇವರು. ಎಷ್ಟು? ಯಾಕಂತಂದರೆ ಈ ಲೋಕದಲ್ಲಿ ಅನೇಕರಿಗೋಸ್ಕರ, ಕೆಟ್ಟು ಹೋದವರಿಗೋಸ್ಕರ, ಒಳ್ಳೆಯವರಿಗೋಸ್ಕರ ದೇವರು ಕೆಟ್ಟವ್ರ ಮೇಲೆ ಭೀ ಒಳ್ಳೆಯವ್ರ ಮೇಲೆ ಭೀ ಆತ್ಮದ ಮಳೆ ಸುರಿಸ್ತೆ ಅಂತೇಳಿ ದೇವ್ರ ನಾಮ ಸ್ತೋತ್ರವಾಗಲಿ. ಕೆಟ್ಟವರಿಗೋಸ್ಕರ ಬಂದು ತನ್ನ ಪ್ರಾಣ, ಅಮೂಲ್ಯವಾದ ಪ್ರಾಣ ನಮಗೋಸ್ಕರ ಕೊಟ್ಟಿದ್ದಾರೆ. ದೇವ್ರ ನಾಮ ಸ್ತೋತ್ರವಾಗಲಿ. ಅದಕ್ಕೆ ಒಳ್ಳೆ ಕುರುಬರಾಗಿದ್ದಾರೆ. ದೇವ್ರಿಗೆ ಸ್ತೋತ್ರ. ಕುರಿಗಳಿಗೋಸ್ಕರ ಏನು ಮಾಡಿದ್ರು? ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದಂಥ ದೇವ್ರಿಗೆ ಸ್ತೋತ್ರ. ಅದಕ್ಕಾಗಿ ನಾವು ಏನು ಮಾಡಬೇಕು? ಈ ದಿನಗಳಲ್ಲಿ ದೇವರು ಮಾಡಿದಂಥ ತ್ಯಾಗಕ್ಕೆ, ಉಪಕಾರಕ್ಕೆ ನಾವು ಕೃತಜ್ಞತೆ ಉಳ್ಳವರಾಗಿರಬೇಕು. ಯಾಕಂತಂದರೆ ದೇವ್ರ ನಮ್ಮ ಮೇಲೆ ಅಷ್ಟೊಂದು ಅಪಾರವಾದ ಪ್ರೀತಿ ಇಟ್ಟು ಏನು ಮಾಡಿದ್ದಾರೆ? ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ. ದೇವ್ರಿಗೆ ಸ್ತೋತ್ರ. ಅಂಥ ಒಂದು ಸ್ನೇಹಿತ ಅಂತ ದೇವ್ರಿಗೆ ನಾವೇನು ಮಾಡಬೇಕು? ಯಾವಾಗಲೂ ನಾವು ಕೃತಜ್ಞತೆ ಉಳ್ಳವರಾಗಿರಬೇಕು. ನಾವು ಸ್ತುತಿ ಸ್ತೋತ್ರ ಹೇಳ್ಕೊತಿರಬೇಕು. ಯಾಕಂತಂದರೆ ದೇವ್ರಿಗೆ ನಾವು ಎಡೆಬಿಡದೆ ಪ್ರಾರ್ಥನೆ ಮಾಡಬೇಕು. ಯಾಕಂದರೆ ದೇವರಲ್ಲಿ ನಾವು ಇನ್ನೂ ಹೆಚ್ಚಾಗಿ ಬೆಳಿಬೇಕು. ಯಾಕಂದರೆ ನಮಗೋಸ್ಕರ ತನ್ನ ಪ್ರೀತಿ ನಮ್ಮ ಮೇಲೆ ತೋರಿಸಿ ಏನು ಮಾಡಿದರೆ? ತನ್ನ ಪ್ರಾಣವನ್ನು ಧಾರೆ ಎರೆದರೆ. ದೇವ್ರ ನಮ್ಮ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ನಾವೇನು ಮಾಡಬೇಕು? ಈ ದಿನಗಳಲ್ಲಿ ಒಬ್ಬೊಬ್ಬರು ಯಾರು ಬಿದ್ದು ಹೋಗಬಾರ್ದು, ಯಾರು ಈ ಲೋಕದಲ್ಲಿ ಬಿದ್ದು ಹೋಗಬಾರ್ದು. ಎಲ್ಲರೂ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕಪಡಬೇಕು. ಯಾಕಂತಂದರೆ ದೇವ್ರು ಮಾಡಿದಂಥ ತ್ಯಾಗಗಳಿಗೆ ನಾವೇನಾಗಿರಬೇಕು? ಕೃತಜ್ಞತೆ ಉಳ್ಳವರಾಗಿರಬೇಕು. ನಮಗೋಸ್ಕರ ಯಾರು ಸಹಾಯ ಮಾಡೋರು ಈ ಲೋಕದಲ್ಲಿಲ್ಲ. ನಮಗೋಸ್ಕರ ಪ್ರಾಣ ಕೊಡೋರು ಯಾವ ಸ್ನೇಹಿತರು ಇಲ್ಲ, ಯಾವ ಬಂಧು ಇಲ್ಲ, ಯಾವ ಬಳಗ ಇಲ್ಲ. ಯಾಕಂತಂದರೆ ಅಮೂಲ್ಯವಾದ ತನ್ನ ರಕ್ತ, ತನ್ನ ಪ್ರಾಣ ದೇವ್ರೇನು ಮಾಡಿದ್ದಾರೆ? ನಮಗೋಸ್ಕರ ದಾರಿ ಎರೆದಾರೆ. ಯಾಕಂತಂದರೆ ಆತನೇ ಒಳ್ಳೆ ಕುರುಬನಾಗಿದ್ದಾನೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ತನ್ನ ಕುರಿಗಳಿಗೋಸ್ಕರ ಏನು ಮಾಡ್ತಾರಂತೆ? ಪ್ರಾಣ ಕೊಟ್ಟಂಥ ದೇವರಾಗಿದ್ದಾರೆ. ದೇವ್ರಿಗೆ ಸ್ತೋತ್ರ. ಅದಕ್ಕೋಸ್ಕರ ಮಾಡಿದಂಥ ತ್ಯಾಗಕ್ಕೋಸ್ಕರ ನಾವೇನು ಮಾಡಬೇಕು? ದಿನವೆಲ್ಲ ಕೃತಜ್ಞತೆ ಉಳ್ಳವರಾಗಿರಬೇಕು. ಅನೇಕರಿಗೋಸ್ಕರ ನಾವೇನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಒಬ್ಬರಿಗೊಬ್ಬರು ನಾವೇನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ದೇವ್ರಿಗೆ ಸ್ತೋತ್ರ. ಅದಕ್ಕಾಗಿ ನಾನು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಪರಿಶುದ್ಧನೇ, 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 ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಕರ್ತನೆ, ಜೀವವುಳ್ಳ ದೇವರೇ ನಿನಗೆ ಸ್ತೋತ್ರ. ನೀವು ಒಳ್ಳೆಯವನಪ್ಪ, ಒಳ್ಳೆಯದನ್ನೇ ಮಾಡುವಂಥ ಸರ್ವಶಕ್ತನಾಗಿದೆ ಕರ್ತನೆ. ನಮ್ಮಂಥ ಪಾಪಗಳಿಗೋಸ್ಕರ ಕರ್ತನೆ ನೀನು ಪ್ರಾಣ ಕೊಟ್ಟು ಕರ್ತನೆಪ್ಪ, ನೀನು ಅಮೂಲ್ಯವಾದ ಕರ್ತನೆ ರಕ್ತ ಸುರಿಸಿ ನಮಗೋಸ್ಕರ ಕರ್ತನೆ ತ್ಯಾಗ ಮಾಡಿದಂಥ ತ್ಯಾಗ ಮೂರ್ತಿನೇ ನಿನಗೆ ಸ್ತೋತ್ರ ದೇವ. ನಿನಗೆ ಕೋಟಿ ಕೋಟಿ ಸ್ತೋತ್ರ ಹೇಳ್ತೇವೆ ದೇವ. ಅಪ್ಪ, ನೀ ಮಾಡಿದಂಥ ಉಪಕಾರಗಳು ಕರ್ತನೆ ಮರೆಯದೆ ನಾವು ಕರ್ತನೆ ಕೃತಜ್ಞತೆ ಹೇಳುವಂತೆ ಸಹಾಯ ಮಾಡು ದೇವ. ನೀನು ಒಳ್ಳೆಯವನು ರಾಜ, ಒಳ್ಳೆಯದನ್ನೇ ಮಾಡುವಂಥ ಸರ್ವದಾಯಕ ಆಗಿದೆ ಕರ್ತನೆ. ಇಡೀ ಪ್ರಪಂಚದ ತಿಳಿಯದೆ ಅರಿಯದೆ ಕರ್ತನೆ ಎಷ್ಟೋ ಜನ ಕರ್ತನೆ ನೀ ಮಾಡಿದಂಥ ತ್ಯಾಗಗಳು ಮರೆತು ಜೀವಿಸ್ತಾ ಇದ್ದಾರೆ ದೇವ. ನಿನಗೆ ಸ್ತೋತ್ರ ಕರ್ತನೆ. ಅಪ್ಪ, ನೀವು ಒಬ್ಬೊಬ್ಬರಿಗೋಸ್ಕರ ಕರ್ತನೆ ಅಪ್ಪ ಎಷ್ಟೊಂದು ತ್ಯಾಗ ಮಾಡಿದಂಥ ದೇವರಿಗೆ ಮರೆತು ಈ ಲೋಕದ ಅಂಧಕಾರ ಶಕ್ತಿಯಲ್ಲಿ ಜೀವಿಸುವಂತೆ ಎಲ್ಲ ಮಕ್ಕಳನ್ನು ಈ ದಿನಗಳಲ್ಲಿ ಬಿಡುಗಡೆ ಕೊಟ್ಟು ನಿನ್ನ ಮಕ್ಕಳಾಗಿ ಜೀವಿಸುವಂತೆ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ದುಡಿಯುವಂತೆ ಎಲ್ಲ ಮಕ್ಕಳು ಕರ್ತನೆಪ್ಪ ಕೃಪೆಯಲ್ಲಿ ಕರ್ತನೆ ಬೆಳಿಬೇಕು ದೇವ. ನಿನಗೆ ಸ್ತೋತ್ರ ಕರ್ತನೆ. ಕಡೇ ದಿನದಲ್ಲಿ ಕರ್ತನೆ ಎಲ್ಲರೂ ರಕ್ಷಣೆ ಹೊಂದಬೇಕು ದೇವ. ಒಂದೊಂದು ಕುಟುಂಬದಲ್ಲಿ ಕರ್ತನೆಪ್ಪ, ಒಂದೊಂದು ದೇಶದಲ್ಲಿ ಕರ್ತನೆಪ್ಪ, ಇಡೀ ಪ್ರಪಂಚದಲ್ಲಿ ಕರ್ತನೆ ಎಲ್ಲ ಮಕ್ಕಳನ್ನು ಶಾಂತಿ, ಸಮಾಧಾನ, ನೆಮ್ಮದಿ ಕೊಟ್ಟು ಪ್ರತಿಯೊಬ್ಬರು ದೇವರ ರಾಜ್ಯಕ್ಕಾಗಿ ಬರಬೇಕು ದೇವ. ನಿನಗೆ ಸ್ತೋತ್ರ. ಒಂದು ಆತ್ಮನು ನಷ್ಟಪಡದೆ ಎಲ್ಲರೂ ನಿತ್ಯ ಜೀವಕ್ಕಾಗಿ ಬರಬೇಕು ದೇವ. ನಿನಗೆ ಸ್ತೋತ್ರ. ನೀ ಮಾಡಿದಂಥ ಉಪಕಾರಗಳು ಕರ್ತನೆ ಸಲ್ಲಿಸುವಂತೆ ಎಲ್ಲ ಮಕ್ಕಳನ್ನು ಈ ದಿನಗಳಲ್ಲಿ ಮುಟ್ಟಿ ಮಾತನಾಡಬೇಕೆಂದು ಯೇಸುವಿನ ನಾಮದಲ್ಲಿ ಕೇಳ್ತಾನೆ ತಂದೆ. ಆಮೇನ್. ಪ್ರೈಸ್ ದ ಲಾರ್ಡ್.